ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ನಾಶ ಮಾಡುತ್ತಿರುವ ಅಮೆರಿಕ ಇಸ್ರೇಲ್ಗೆ ಧಿಕ್ಕಾರ, ಧಿಕ್ಕಾರ. ಈ ಸಾಮ್ರಾಜ್ಯಶಾಹಿಗಳಿಗೆ ಇವತ್ತು ಮಾರುಕಟ್ಟೆ ಅಂತ ಹೇಳಿದ್ರೆ ಇರೋದು ಶಸ್ತ್ರಾಸ್ತ್ರಗಳನ್ನ ವ್ಯಾಪಾರ ಮಾಡುವಂಥದ್ದು. ಈ ಶಸ್ತ್ರಾಸ್ತ್ರಗಳನ್ನ ಅವರು ವ್ಯಾಪಾರ ಮಾಡ್ಲಿಕ್ಕೆ ಹುಡುಕೋದು ಹಲವಾರು ಒಂದು ಮುಂದುವರಿತಾ ಇರ್ತಕ್ಕಂತಹ ಒಂದು ದೇಶಗಳನ್ನ ಅವ್ರು ಇಟ್ಕೊಳ್ತಾರೆ. ಅಲ್ಲಿ ಅವರಿಗೆ ಒಂದು ಯುದ್ಧದ ಭೀತಿಯನ್ನ ಸೃಷ್ಟಿ ಮಾಡಿ, ನೀವು ನೋಡಿರ್ಬೋದು ಈ ಟ್ರಂಪ್ ಅಷ್ಟೇ ಅಲ್ಲ, ಇದು ಹಿಂದೆ ಬಂದಿರತಕ್ಕಂತಹ ಅಮೆರಿಕದ ಹಲವಾರು ಅಧ್ಯಕ್ಷರು ಮಾಡಿರೋದು ಅದೇ. ಅದರಲ್ಲಿಯೂ ಈ ಟ್ರಂಪ್ ಅಂತೂ ಒಂದು ರೀತಿ ಹುಚ್ಚನ ರೀತಿಯಲ್ಲಿ ಬಿಹೇವ್ ಮಾಡ್ತಾ ಇದ್ದಾರೆ. ಭಾರತಕ್ಕೆ ಒಂದು ರೀತಿ ಅಪ್ಕೊಳ್ತಾರೆ, ನಮ್ಮ ಮಹಾನ್ ಮೋದಿ ಅವ್ರನ್ನ ಅಪ್ಕೊಳ್ತಾರೆ ಒಂದ್ ಕಡೆ, ಇನ್ನೊಂದ್ ಕಡೆ 50% ಟ್ಯಾಕ್ಸ್ ಅನ್ನು ವಿಧಿಸ್ತಾರೆ. ಎಲ್ಲಾ ದೇಶಗಳಿಗೆ ಬಾಯಿಗೆ ಬಂದ ಹಾಗೆ ನೀವು 30%, 40%, 50% ಈ ರೀತಿ ಟ್ಯಾಕ್ಸ್ ಗಳನ್ನ ಹೇರಿ ಒಂದು ರೀತಿ ಟ್ಯಾಕ್ಸ್ ಭಯೋತ್ಪಾದನೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಯಾರು ಮಾತು ಕೇಳೋದಿಲ್ಲ, ಅವರಿಗೆ ನಾವು ಯುದ್ಧನ ಹೂಡ್ತೀವಿ ಅಂತೇಳಿ ಕುಂಟು ನೆಪಗಳನ್ನ ಹೇಳ್ತಾರೆ. ಈಗ ಇರಾನ್ ಆಗಿರ್ಬೋದು, ಇದಕ್ಕಿಂತ ಹಿಂದೆ ಇರಾಕ್ ಆಗಿರ್ಬೋದು ಅಥವಾ ಪ್ಯಾಲೆಸ್ಟೈನ್ ಆಗಿರ್ಬೋದು, ಇವರಲ್ಲೆಲ್ಲ ಯಾವುದೇ ಒಂದು ರೀತಿಯಲ್ಲಿ ಯುದ್ಧ ಮಾಡಿದೆ. ಯುದ್ಧ ಹೂಡಿ ಲಕ್ಷಾಂತರ ಜನರನ್ನ ಕೊಲೆ ಮಾಡ್ತಾ ಇದೆ. ಈ ಅಮೆರಿಕದ ಇತಿಹಾಸ ನೋಡಿದ್ರೆ ಇದಕ್ಕಿರೋದು ಈ ತರದ ರಕ್ತ ಚರಿತ್ರೆನೇ ಇದರಿಂದ ಇದೆ. ಬರೇ ಇರಾನ್ ಅಷ್ಟೇ ಅಲ್ಲ, ಈ ಹಿಂದೆ ಪ್ಯಾಲೆಸ್ಟೈನ್ ವಿರುದ್ಧ ಮಾಡತಕ್ಕಂತ ಯುದ್ಧ, ಗಾಜಾ ಪಟ್ಟಿಯಲ್ಲಿ ಮಾಡಿರ್ತಕ್ಕಂತಹ ನರಮೇಧ, ಇವೆಲ್ಲವನ್ನ ನೋಡಿದ್ರೆ ಅದಕ್ಕಿಂತ ಹಿಂದೆ ಇರಾಕ್ ಇರ್ಬೋದು, ಇನ್ನ ಹಲವಾರು ದೇಶಗಳನ್ನ ಇದು ಒಂದಲ್ಲ ಒಂದು ನೆಪ ಒಡ್ಡಿ ಅಲ್ಲಿ ಗಲಾಟೆಯನ್ನ ಸೃಷ್ಟಿ ಮಾಡಿ, ಯುದ್ಧನ ಸೃಷ್ಟಿ ಮಾಡಿ ಒಂದು ಕುಂಟು ನೆಪ ಹೇಳೋದನ್ನ ನಾವು ಕಂಡಿದ್ದೀವಿ. ಅಮೆರಿಕಕ್ಕೆ ಈ ತರದ ಒಂದು ಭಯೋತ್ಪಾದನೆಯ ಒಂದು ಹುಟ್ಟು ಹಾಕುವಂತ ಚರಿತ್ರೆ ಇದೆ. ಹೆಸರಿಗಷ್ಟೇ ಅದು ಪ್ರಜಾಪ್ರಭುತ್ವ ದೇಶ ಅಂತ ಅನ್ಕೊಂಡಿದೆ, ಆದ್ರೆ ಅದು ನಿಜವಾಗಿಯೂ ಒಂದು ಸಾಮ್ರಾಜ್ಯಶಾಹಿ ದೇಶ. ಕಾಮ್ರೇಡ್ ಲೆನಿನ್ ಅವರು ತೋರಿಸಿಕೊಟ್ಟ ಹಾಗೆ ಇವತ್ತು ಏನು ಹಲವಾರು ಕಡೆ ಬಂಡವಾಳಶಾಹಿ ಒಂದು ವ್ಯವಸ್ಥೆ ಇದೆ, ಆ ಬಂಡವಾಳಶಾಹಿ ರಾಷ್ಟ್ರಗಳು ಇವತ್ತು ಅವರು ಹೂಡಿಕೆಯನ್ನ ಮಾಡಿ ಜನರಿಗೆ ಒಂದು ಇಂಡಸ್ಟ್ರಿನ ಆರಂಭಿಸಿ ಅದರ ಮೂಲಕ ಪ್ರಾಡಕ್ಟ್ ಗಳನ್ನ, ಅವರ ವಸ್ತುಗಳನ್ನ ಸೇಲ್ ಮಾಡಿ ವ್ಯಾಪಾರ ಮಾಡುವಂತ ಸ್ಥಿತಿ ಇಲ್ಲ. ಅದರ ಬದಲಿಗೆ ಜನರಲ್ಲಿ ಯಾವುದೇ ಒಂದು ಉದ್ಯೋಗ ಇಲ್ಲ, ಉದ್ಯೋಗ ಕಡಿತ ಆಗಿದೆ, ಆರ್ಥಿಕತೆ ಬಿದ್ದೋಗಿದೆ, ಅವರಲ್ಲಿ ಒಂದು ಆದಾಯ ಇಲ್ಲ. ಇದು ಜನರಿಗೆ ಬೇಕಾಗಿರೋ ಯುದ್ಧ ಅಲ್ಲ. ಜನ ಇವತ್ತು ಶಾಂತಿನ ಬಯಸ್ತಾರೆ. ಜನ ಇವತ್ತು ತಮ್ಮ ಮೂಲಭೂತ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ. ನಿರುದ್ಯೋಗ ಇರ್ಬೋದು ಅಥವಾ ಹಲವಾರು ರೈತರ ಸಮಸ್ಯೆ ಇರ್ಬೋದು, ಹಲವಾರು ಶಿಕ್ಷಣದ ಸಮಸ್ಯೆ ಇರ್ಬೋದು. ಹಾಗೇನೆ ಇವರು ಏನು ಯುದ್ಧದ ಹುನ್ನಾರ ಮಾಡ್ತಾ ಇದ್ದಾರೆ, ಇದನ್ನ ಅರ್ಥ ಮಾಡಿಕೊಂಡು ಇವ್ರ ವಿರುದ್ಧ ಒಂದು ಹೋರಾಟನ ಸೃಷ್ಟಿ ಮಾಡಬೇಕಾಗಿದೆ. SUCI ಕಮ್ಯುನಿಸ್ಟ್ ಪಕ್ಷ ಇವತ್ತು ಇಡೀ ದೇಶದಾದ್ಯಂತ ಇಂತಹ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಆ ಮೂಲಕ ಜನಕ್ಕೆ ಕರೆ ಕೊಡ್ತದೆ, ಈ ಒಂದು ಯುದ್ಧ ಪಿತೂರಿಯನ್ನ ಸೋಲಿಸಬೇಕು, ಜನ ಒಂದಾಗಿ ನಿಲ್ಬೇಕು ಅಂತ ಈ ಸಂದರ್ಭದಲ್ಲಿ ಕರೆ ಕೊಡ್ತಾ ನನ್ನ ಮಾತುಗಳನ್ನು ಮುಗಿಸಿಕೊಂಡಿದ್ದಾರೆ. ನಮ್ಗೆಲ್ಲ ಗೊತ್ತಿರೋ ಹಾಗೆ ಅಮೆರಿಕ ಇವತ್ತು ಪ್ರಪಂಚದ ಪೊಲೀಸ್ ತರ ವರ್ತನೆ ಮಾಡ್ತಾ ಇದೆ. ಅವರು ಇತ್ತೀಚಿನ ವರ್ಷಗಳಲ್ಲಿ ಈಗಾಗಲೇ ಹೇಳಿದಂತೆ ಲಿಬಿಯಾ, ಇರಾಕ್ ಮತ್ತೆ ಇತ್ತೀಚೆಗೆ ಅದು ವೆನೆಜುಲಾ ಅಧ್ಯಕ್ಷನ ಅವ್ರ ವೈಫ್ನ ಇಬ್ಬರನ್ನು ಕೂಡ ಇದ್ದಕ್ಕಿದ್ದಂತೆ ಎತ್ಕೊಂಡ್ ಬಂದ್ರು ಅಮೆರಿಕಕ್ಕೆ ಅವರು. ಅಂದ್ರೆಯವರಿಗೆ ಯಾರಿಗೂ ಹೇಳುವ ಕೇಳೋರಿಲ್ಲ. ಅಮೆರಿಕ ಇವತ್ತು ತನಗಿಷ್ಟ ಬಂದಂತೆ ಬೇರೆ ಬೇರೆ ದೇಶಗಳ ಸಂಪತ್ತು ಕೊಳ್ಳೆ ಹೊಡೆಯೋದಕ್ಕೆ ಈ ಒಂದು ಕೆಲಸ ಮಾಡ್ತಾ ಇದೆ. ಯುದ್ಧ ಇಲ್ಲ ಅಂತಂದ್ರೆ ಯುದ್ಧ ಅನ್ನೋದೇ ಇವತ್ತು ದೊಡ್ಡ ಒಂದು ಕಾರ್ಖಾನೆ ಆಗ್ಬಿಟ್ಟಿದೆ. ಸೊ ಅಲ್ಲಿ ಇರ್ತಕ್ಕಂಥ ದೊಡ್ಡ ದೊಡ್ಡ ಯುದ್ಧ ಸಾಮಗ್ರಿಗಳನ್ನ ಮಾಡ್ತಕ್ಕಂಥ ಅಥವಾ ಯುದ್ಧಕ್ಕೆ
ಇವತ್ತು ಬೇಕಾದ ಶಸ್ತ್ರಾಸ್ತ್ರಗಳನ್ನ ತಯಾರು ಮಾಡೋದೇ ಒಂದು ದೊಡ್ಡ ಇಂಡಸ್ಟ್ರಿ ಅವರು. ಸುಮಾರು 70% ಅಮೆರಿಕದ ಎಕಾನಮಿ ಅಂತಂದ್ರೆ ಇವತ್ತು ಯುದ್ಧ ತಯಾರಿ ಎಕಾನಮಿ ಆಗಿದೆ ಅದು. ಆದ್ರಿಂದ ಅವ್ರಿಗೆ ಪ್ರಪಂಚದಲ್ಲಿ ಎಲ್ಲೇನೋ ಒಂದು ಮೂಲೆಯಲ್ಲಿ ಯುದ್ಧ ನಡೀತಾನೆ ಇರ್ಬೇಕು. ಅದಕ್ಕೆ ಹೇಳಿದ್ದಾರೆ, ಈ ಸಾಮ್ರಾಜ್ಯವಾದ ಎಲ್ಲವರೆಗೆ ಇರುತ್ತೆ ಅಲ್ಲವರೆಗೆ ಯುದ್ಧಗಳು ಇದ್ದೇ ಇರ್ತವೆ. ಯುದ್ಧ ಇಲ್ಲ ಅಂದ್ರೆ ಅವರಿಗೆ ಉಸಿರಿಲ್ಲ. ನಾವು ನೋಡ್ತಾ ಇದೀವಿ ಇವತ್ತು ಪ್ರಪಂಚ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.